ಹಾಯ್ ಫ್ರೆಂಡ್ಸ್, ನಾನಿವತ್ತು ದಿಲ್ಲಿ ಸ್ಪೆಷಲ್ ಛೋಲೆ ಭಟೂರೆ ಮಾಡ್ತಾ ಇದ್ದೀನಿ. ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನಿವಾಗ 2 ಕಟೋರಿ ಮೈದಾ ತೊಗೊಂಡಿದ್ದೀನಿ, ಅದನ್ನು ಇವಾಗ ಸಾನ್ಸ್ಕೋತಾ ಇದ್ದೀನಿ. ಈಗ ನಾನು 1 ಕಟೋರಿ ಸಣ್ಣ ರವೆ ತೊಗೊಂಡಿದ್ದೀನಿ, ಅದನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ತೊಗೊಂಡಿದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಈನೋ ತೊಗೊಂಡಿದ್ದೀನಿ. ನಂತರ 2 ಟೇಬಲ್ ಸ್ಪೂನ್ ಅಷ್ಟು ರುಬ್ಬಿದ ಸಕ್ಕರೆ ಪೌಡರ್ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾನು ಇದಕ್ಕೆ 7 ಸ್ಪೂನ್ ಅಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಯೂಸ್ ಮಾಡ್ಕೊಳ್ಳಿ. ನಂತರ 2-3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ 2 ಕೈಲೇ ತಿಕ್ಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ನಾದ್ಕೋಬೇಕು. ಈ ಥರ ಚೆನ್ನಾಗಿ ಸಾಫ್ಟಾಗಿ ನಾದ್ಕೋಬೇಕು. ಇದನ್ನು ನೋಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ನೀರು ಹಚ್ಕೊಂಡು ಈ ಥರ ನಾದ್ಕೊಂಡು ಇಟ್ಕೋಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಈ ಥರ ಚೆನ್ನಾಗಿ ನಾದ್ಕೊಳ್ಳಿ ಫಸ್ಟು. ಭಟೂರೆ ಸಾಫ್ಟಾಗಿ ಬರಬೇಕಂದ್ರೆ ಹಿಟ್ಟು ಚೆನ್ನಾಗಿ ಹದ ಬಂದ್ರೇ ಸಾಫ್ಟಾಗಿ ಬರುತ್ತೆ, ಇಲ್ಲಾಂದರೆ ಹಾರ್ಡ್ ಆಗುತ್ತದೆ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನು 2 ಅವರ್ ನೆನೆಯಲ್ಲಿ ಇಡ್ತಾ ಇದ್ದೀನಿ. ಈಗ ನಾನು ಇದನ್ನು ಒಂದು ಬೌಲ್ಗೆ ಹಾಕಿ 2 ಅವರ್ ನೆನೆಯಲು ಇಡ್ತೀನಿ. ಈಗ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ನೀರು ಹಾಕ್ಕೊಳ್ಳಿ. ನಾನು ರಾತ್ರಿಯೇ ಛೋಲೆ ನೆನೆಯಲು ಇಟ್ಟಿದ್ದೆ. ನೀವು ಈ ಥರ ವೈಟ್ ಛೋಲೆ, ವೈಟ್ ಚನಾ, ಕಾಬೂಲಿ ಏನಂತೀರಿ ನೋಡಿ, ನಾನಂತೂ ಛೋಲೆ ಅಂತ ಇದ್ದೀನಿ. ಇದನ್ನು ರಾತ್ರಿ ನಾನು ನೆನೆಯಲು ಇಟ್ಟಿದ್ದೆ. ಇವಾಗ ಮಾರ್ನಿಂಗ್ ಇದನ್ನು ಚೆನ್ನಾಗಿ ತೊಳೆದು ಇದನ್ನು ಈಗ ಬಾಯ್ಲ್ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ಇದು ಏಲಕ್ಕಿ ಹಾಕ್ತಾ ಇದ್ದೀನಿ, ದಪ್ಪದಾಗಿರೋ ಏಲಕ್ಕಿ ಇದು. ನಂತರ ಇದಕ್ಕೆ ಲವಂಗ ಹಾಕ್ತಾ ಇದ್ದೀನಿ, ದಾಲ್ಚಿನ್ನಿ ಹಾಕ್ಕೊಳ್ಳಿ, ಚಕ್ರಿ ಹೂವು ಹಾಕ್ತಾ ಇದ್ದೀನಿ. ಇದೆಲ್ಲ ಹಾಕಿಬಿಟ್ಟು ನಾನಿವಾಗ 1 ಟೇಬಲ್ ಸ್ಪೂನ್ ಅಷ್ಟು ಚಾಯ್ ಪತ್ತಿಯನ್ನು ಹಾಕಿ ಈ ನೀರನ್ನ ಕುದಿಸ್ಕೋತೀನಿ. ಇದು ಚೆನ್ನಾಗಿ ಬಾಯ್ಲ್ ಬರೋವರೆಗೂ ಇದನ್ನು ಕುದಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಕುದಿ ಬಂದಿದೆ. ಈಗ ಚೆನ್ನಾಗಿ ಕುದ ನಂತರ ಇದನ್ನು ಕುಕ್ಕರ್ಗೆ ಸಾನ್ಸ್ಕೊರೋಣ. ಈಗ ನಾನು ಅದನ್ನು ಕುದ್ದಿದ ಚಾಯ್ ಪತ್ತಿನ ಇದರೊಳಗೆ ಸಾನ್ಸ್ಕೋತಾ ಇದ್ದೀನಿ. ಇದು ಆದ ನಂತರ ಇದನ್ನು ಮುಚ್ಚಳವನ್ನು ಮುಚ್ಚಿ ಒಂದು 6ರಿಂದ 7 ವಿಸಿಲ್ ತೊಗೋಬೇಕು. ಈ 7 ವಿಸಿಲ್ ಆಗೋವರೆಗೂ ನಾವಿವಾಗ ಮಸಾಲೆನ ರೆಡಿ ಮಾಡ್ಕೊರೋಣ. ಬನ್ನಿ ಫ್ರೆಂಡ್ಸ್. ನಾನಿವಾಗ ಫಸ್ಟ್ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ದಪ್ಪದಾಗಿ ಹೆಂಚ್ಕೊಂಡಿರುವ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈ ಥರ ಈರುಳ್ಳಿ ಹಾಕ್ಕೊಳ್ಳಿ. ನಂತರ ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ 3 ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ತೊಗೊಂಡಿದ್ದೀನಿ. ನೀವು ಇದನ್ನೂ ತೊಗೋಬೋದು, ಇಲ್ಲಾಂದರೆ
ಬೆಳ್ಳುಳ್ಳಿ ಶುಂಠಿ ಮಾತ್ರ ತಗೊಳ್ಳಿ. ನಂತರ ಸ್ವಲ್ಪ ಜೀರಿಗೆ ಹಾಕಿ ಇದನ್ನು ಈ ಥರ ಸಣ್ಣದಾಗಿ ರುಬ್ಕೊಳ್ಳಿ. ನೋಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕು. ನಂತರ ನಾನಿವಾಗ ಟೊಮೆಟೊ ರುಬ್ತಾಯಿದ್ದೀನಿ. ಎರಡೂ ಮಿಕ್ಸ್ ಮಾಡ್ಕೊಂಡು ರುಬ್ಕೋಬೇಡಿ, ಈ ಥರ ಬೇರೆ ಬೇರೆಯಾಗೆ ರುಬ್ಕೊಳ್ಳಿ. ನಾನು ಇದನ್ನು ಕೂಡ ಸಪ್ರೇಟಾಗಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಪೇಸ್ಟ್ ನೀವು ಅದನ್ನ ಟೊಮೆಟೊ ಪೇಸ್ಟ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ನಾವು ಒಗ್ಗರಣೆ ಹಾಕೋಣ. ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ಎಣ್ಣೆ ಹಾಕಿ ಕಾಯಲು ಬಿಡ್ತಿದ್ದೀನಿ. ಇದು ಕಾದಾದಮೇಲೆ ನಾನು ಇದಕ್ಕೆ ಸಣ್ಣದಾಗಿ ಹೆಂಚ್ಕೊಂಡಿರುವ ಒಂದು ಈರುಳ್ಳಿ ಹೆಂಚ್ಕೊಂಡಿದ್ದೀನಿ ಸಣ್ಣದಾಗಿ. ಅದನ್ನು ಈ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನಮ್ಮ ಛೋಲೆನೂ ಬಾಯ್ಲ್ ಆಗಿದೆ, ಅದಕ್ಕೆ ಈಗ ಒಗ್ಗರಣೆ ಹಾಕಿಬಿಡೋಣ. ಈಗ ಈರುಳ್ಳಿ ಫ್ರೈ ಆಗ್ತಾಯಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದರೆ ಜಲ್ದಿ ಫ್ರೈ ಆಗಿಬಿಡುತ್ತೆ ಓನಿಯನ್ನು. ಈ ಥರ ಫ್ರೈ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಮಸಾಲೆ ಹಾಕೋಣ. ಛೋಲೆ ಜಲ್ದಿ ಬಾಯ್ಲ್ ಆಗೋಕ್ಕೆ ಎಲ್ಲರೂ ಸೋಡಾ ಯೂಸ್ ಮಾಡ್ತಾರೆ. ನಾನು ಸೋಡಾ ಯೂಸ್ ಮಾಡಿಲ್ಲ. ನಿಮಗೆ ಬೇಕಂದರೆ ನೀವು ಸೋಡಾ ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನು ಸೋಡಾ ಹಾಕಿಲ್ಲ. ಇವಾಗ ನಾನು ಅಚ್ಕಾರದ ಪುಡಿನ ರುಚಿಗೆ ತಕ್ಕಷ್ಟು ಹಾಕೋತಾ ಇದ್ದೀನಿ. ಯಾಕಂದರೆ ಫಸ್ಟ್ ನಾನು ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪನೇ ಖಾರ ಪುಡಿ ಹಾಕ್ತಾಯಿದ್ದೀನಿ. ನಂತರ ಜೀರಿಗೆ ಪೌಡ್ರ್ ಹಾಕ್ಕೊಳ್ಳಿ, ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ, ಗರಂ ಮಸಾಲ ಪೌಡ್ರ್ ಹಾಕ್ಕೊಳ್ಳಿ, ನಂತರ ಛೋಲೆ ಮಸಾಲ ಹಾಕ್ಕೊಳ್ಳಿ. ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ. ಈ ಥರ ಎಣ್ಣೆ ಬಿಡೋವರೆಗೂ ಫ್ರೈ ಆಗಬೇಕು. ಈ ಥರ ಫ್ರೈ ಆದಮೇಲೆ ನಾನು ರುಬ್ಕೊಂಡಿರುವ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಬಿಡೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅರಿಶಿನ ಪುಡಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ರುಬ್ಬಿದ ಟೊಮೆಟೊ ಕೂಡ ಇದಕ್ಕೆ ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಫಸ್ಟು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಈಗ ಬಾಯ್ಲ್ ಮಾಡಿರೋ ಚೆನ್ನಾನ ಹಾಕ್ಕೊಳ್ಳಿ. ಈಗ ನಾನು ಸಣ್ಣದಾಗಿ ಹೆಂಚ್ಕೊಂಡಿರುವ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಈ ಥರ ಕುದಿ ಬರಬೇಕದು. ನಾನು ಇದಕ್ಕೆ ಬಟರ್ ಹಾಕ್ತಾಯಿದ್ದೀನಿ. ಆಪ್ಷನಲ್ ಇದೆ, ನೀವು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಈಗ ಇದನ್ನು ನಾನು ಮುಚ್ಚಳ ಮುಚ್ಚಿ
5 ನಿಮಿಷ ಬೇಯಲು ಬಿಡ್ತಾಯಿದ್ದೀನಿ. 5 ನಿಮಿಷ ಆಗಿದೆ ನೋಡಿ, ಈ ಥರ ಕುದಿ ಬಂದಿದೆ. ಈಗ ಛೋಲೆ ನಮ್ಮದು ರೆಡಿಯಾಗಿದೆ. ನಾನಿವಾಗ ಭಟೂರೆ ಮಾಡ್ಕೋತೀನಿ. ಬಾಳಿಗೆ ಇಟ್ಟಿದ್ದೀನಿ, ಅದನ್ನು ಎಣ್ಣೆ ಹಾಕಿ ಅದಕ್ಕೆ ಕಾಯಲು ಬಿಡ್ತೀನಿ. ಇವಾಗ ನಾನು ಹಿಟ್ಟು ನಾದ್ಕೊಂಡಿರೋದು ಹದ ಬಂದಿದೆ. 2 ಅವರ್ ಮೊದಲೇ ನಾದಿಟ್ಟಿದ್ದು ನಾನು ಇದನ್ನ. ಈಗ ಇದನ್ನು ಉಳ್ಳಿ ಮಾಡ್ಕೋಬೇಕು. ಪೂರಿಗೆ ನಾವು ಸಣ್ಣದಾಗಿ ಉಳ್ಳಿ ಮಾಡ್ಕೋತೀವಿ, ಇದಕ್ಕೆ ನಾವು ದಪ್ಪದಾಗಿರೋ ಉಳ್ಳಿನೇ ಮಾಡ್ಕೋಬೇಕು, ದೊಡ್ಡದಾಗಿರೋದು. ನೋಡಿ ಫ್ರೆಂಡ್ಸ್, ನಾನು ಫಸ್ಟ್ ಎಲ್ಲ ಎಣ್ಣೆ ಕಾಯೋವರೆಗೂ ಎಲ್ಲ ಉಳ್ಳಿ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ. ಈ ಥರ ಉಳ್ಳಿ ಮಾಡ್ಕೊಳ್ಳಿ. ನಂದೆಲ್ಲ ಉಳ್ಳಿ ಮಾಡೋದು ರೆಡಿಯಾಗಿದೆ, ಎಣ್ಣೆನೂ ಕಾದಿದೆ. ಇವಾಗ ನಾನು ಅದನ್ನು ಈ ಥರ ಲಟ್ಸ್ಕೋತಾ ಇದ್ದೀನಿ. ಭಟೂರೆ ಯಾವಾಗಲೂ ಪೂರಿ ಸೈಜ್ಗಿಂತ ಜಾಸ್ತಿ ದೊಡ್ಡದಾಗಿರುತ್ತೆ. ನಾನು ಅದಕ್ಕೆ ಇದನ್ನು ಒಂದು ಮೀಡಿಯಮ್ದಾಗಿ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಳ್ಳಿ. ಇವಾಗ ಎಣ್ಣೆ ಕಾದಿದೆ, ನಾನು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಹಿಟ್ಟು ಹದ ಬಂದರೆ ಈ ಥರ ಚೆನ್ನಾಗಿ ಉಬ್ಬಿ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಈ ಥರ ಭಟೂರೆ ಬರುತ್ತೆ. ಭಟೂರೆ ಯಾವಾಗಲೂ ದೊಡ್ಡ ಸೈಜ್ದಾಗೆ ಇರುತ್ತೆ. ನಾನು ಇದನ್ನು ಜಾಸ್ತಿ ದೊಡ್ಡದು ಮಾಡಿಲ್ಲ, ಸಣ್ಣದು ಮಾಡಿಲ್ಲ, ಅಷ್ಟೇ ಮೀಡಿಯಮ್ದಾಗಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಶೇಪ್ ಬೇಕು, ಎಷ್ಟು ದೊಡ್ಡ ಬೇಕೋ ಅಷ್ಟು ಥರ ನೀವು ಲಟ್ಸ್ಕೋಬೋದು. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು 2 ಲಟ್ಸ್ ತೋರಿಸಿದ್ದೀನಿ. ನೋಡಿ, ನಾನು ಇನ್ನೊಂದು ಲಟ್ಸ್ ತೋರಿಸ್ತಾ ಇದ್ದೀನಿ. ಇದನ್ನು ಎಣ್ಣೆ ಹಚ್ಚಿ ಈ ಥರ ಚೆನ್ನಾಗಿ ಲಟ್ಸ್ಕೊಳ್ಳಿ. ಜಾಸ್ತಿ ತೆಳ್ಳಗೂ ಆಗಬಾರ್ದು, ಈ ಥರ ಲಟ್ಸ್ಕೋಬೇಕು. ಇದನ್ನು ಕೂಡ ನಾನು ಅದೇ ಥರ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು ಕೂಡ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಇದು ಕೂಡ ಚೆನ್ನಾಗಿ ಉಬ್ಬಿ ಬಂದಿದೆ. ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ಇದರ ಜೋಡಿ ನೆಂಚ್ಕೊರೋಕ್ಕೆ ಉಪ್ಪಿನಕಾಯಿ ಇರಬೇಕು, ಓನಿಯನ್ನು, ಲಿಂಬು, ಏನೇನು ಸಲಾಡ್ ತೊಗೋತೀರಾ ತೊಗೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೋಡಿ, ನಾನಿವಾಗ ಎಲ್ಲ ಭಟೂರೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ನಾನಿವಾಗ ಓನಿಯನ್ನು, ಲಿಂಬು, ಉಪ್ಪಿನಕಾಯಿ, ಛೋಲೆ ಮತ್ತು ಭಟೂರೆ ಇಟ್ಟಿದ್ದೀನಿ. ಥ್ಯಾಂಕ್ ಯು.